ಲೋಕಾಯುಕ್ತ ಕ್ಲೀನ್ ಚಿಟ್? ಸಿದ್ದರಾಮಯ್ಯ ಅವ್ರಿಗೂ ಕ್ಲೀನ್ ಚಿಟ್ಟು ಭಾಳ ನಿರೀಕ್ಷಿತವಾಗಿರೋದು. ಮೊದಲನೇ ದಿವಸದಿಂದ ಲೋಕಾಯುಕ್ತರು ಪೊಲೀಸರು ತನಿಖೆ ಮಾಡುವಂಥ ರೀತಿಯನ್ನು ನೋಡಿದಾಗ ಭಾಳ ಸ್ಪಷ್ಟವಾಗಿದೆ. ಇಂಗ್ಲೀಷ್ನಲ್ಲಿ ಲೋಕಾಯುಕ್ತ ಹ್ಯಾಸ್ ಟ್ರೀಟೆಡ್ ವಿತ್ ಕಿಡ್ ಗ್ಲೌಸ್ ಅಂತಾರೆ. ಅಂದರೆ ಭಾಳ ಮೃದು ಧೋರಣೆ ಅನ್ನು ತೆಗೆದುಕೊಂಡಿದ್ದಾರೆ. ಸಹಜವಾಗಿ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಅದೇ ರಾಜ್ಯದ ಪೊಲೀಸ್ ಅಡಿಯಲ್ಲಿ ಬರುವಂಥ ಪೊಲೀಸ್ ಆಫೀಸರ್ಸ್ ಲೋಕಾಯುಕ್ತ ಸಂಯುಕ್ತ ಸಂಸ್ಥೆ ಇದ್ದರೂ ಕೂಡ ಆ ಪೊಲೀಸ್ ಇಲಾಖೆ ಅದೇ ಪೊಲೀಸ್ ಇಲಾಖೆಯಲ್ಲಿ ಸೇರಿರೋದ್ರಿಂದ ಆಗುತ್ತೆ. ಅದಕ್ಕೇ ಸ್ವತಂತ್ರವಾಗಿ ಇರುವಂಥ ಒಂದು ತನಿಖೆ ಆಗಬೇಕು ಅಂತ ಕೇಳ್ಕೊಂಡಿದ್ದೀವಿ. ಆಗಿಲ್ಲ. ಈಗ ಇಡಿಯ ಬಗ್ಗೆ ಇನ್ನು ಕೋರ್ಟ್ ತೀರ್ಮಾನ ಆಗ್ತಾಯಿದೆ, ಇವತ್ತಿನ ನಡೀತಾ ಇದೆ, ನೋಡೋಣ ಏನಾಗುತ್ತೆ. ಮತ್ತು ಈ ಬಿ ರಿಪೋರ್ಟು ಕೂಡ ಕೋರ್ಟಲ್ಲಿ ಸ್ಕ್ರೂಟ್ನಿ ಖಂಡಿತ ಆಗ್ತದೆ. ಅಲ್ಟಿಮೇಟ್ಲಿ ಸತ್ಯ ಹೊರಗೆ ಬಂದೇ ಬರ್ತದೆ. ಇಷ್ಟಂತೂ ಸಿದ್ಧ ಆಗಿದೆ. ಕೇವಲ ಸಿದ್ದರಾಮಯ್ಯ ಅಲ್ಲ, ಹಲವಾರು ಜನ ಈ ಥರ ಎಕ್ಸ್ಚೇಂಜಲ್ಲಿ ಪ್ರಮುಖ ಸೈಟ್ಗಳನ್ನು ತಗೊಂಡು ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಕೂಡ. ಮತ್ತು ಎಲ್ಲವೂ ಸರಿ ಇದ್ದರೆ ಇವ್ರು ಯಾಕೆ ಸೈಟನ್ನು ವಾಪಸ್ ಕೊಟ್ಟರು ಅನ್ನುವಂಥ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗುತ್ತೆ. ಮತ್ತೇನು ಸರ್?